ಮೀಟರ್ ಅಂದ ತಕ್ಷಣ ಒಂದು ಕ್ವಶನ್ ಬಂತು. ಈಗ ಅಂದ್ರೆ ಲೋಕಲ್ಸ್ ಅಲ್ಲೇ ಒಂದು 2 ಕಿಲೋಮೀಟರ್ ಇದ್ರೆ 40 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ. ಇನ್ನು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಬರ್ತೀವಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ ಸರ್. ಮೇಡಮ್, ಬೆಲೆ ಗಗನಕ್ಕೆ ಏರ್ತಾ ಇದೆ ಪ್ರತಿಯೊಂದು. ನಾನು ಇವಾಗ 12 ವರ್ಷದಿಂದ ಬೆಂಗಳೂರಲ್ಲಿದ್ದೇನೆ. ನಾನು ಸ್ಟಾರ್ಟಿಂಗ್ ಬಂದಾಗ ನನ್ನ ಮನೆ ಬಾಡಿಗೆ 3 ವರ್ಷ, ಇವಾಗ ಮನೆ ಬಾಡಿಗೆ ಬಂದ್ಬಿಟ್ಟು 6,500. ಬೆಲೆ ಏರ್ತಾ ಇದೆ. ಮೀಟರ್ ಅಲ್ಲಿ ಇದೆ. 10-20 ನೀವು ಎಲ್ಲೋ ಕೊಡ್ತೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, 10 ಮೀಟರ್ ಮೇಲೆ 10-20 ಕೇಳಿದಾಗ ಕೊಟ್ಟರೆ ಏನು ನಿಮಗೂ ಲಾಸ್ ಇಲ್ಲ, ನಮಗೂ ಲಾಸ್ ಇಲ್ಲ. ತುಂಬಾ ಜನ ಖುಷಿಯಿಂದ ಕೊಟ್ಟು ಹೋಗ್ತಾರೆ. ಅದೇ 50 ರೂಪಾಯಿ ಆಗೋ ಜಾಗದಲ್ಲಿ 200-300 ಕೇಳಿದ್ರೆ ಈ ಎಕ್ಸ್ಪೀರಿಯನ್ಸ್ ಬೆಟ್ರ, 10-20 ಕೊಡೋದು ಬೆಟ್ರ? ನೀವೇ ಹೇಳಿ. ಮೀಟರ್ ಮೇಲೆ 10-20 ನಡೆಯುತ್ತೆ. ಅದೇನು ಆ ರೀತಿ ಸ್ಕ್ಯಾಮ್ ಏನಿಲ್ಲ ಮೇಡಮ್. ನೀವು 10-20 ಕೊಡೋದ್ರಿಂದ ನಾನು ಈ ರೀತಿ ಬಿಲ್ಡಿಂಗ್ ಏನು ಕಟ್ಟಲ್ಲ. ಇರೋದು ಓಪನ್ ಅಪ್. ಮೀಟರ್ ಮೇಲೆ 10-20 ನಡೆಯುತ್ತೆ. ಯಾಕಂದ್ರೆ ಡ್ಯೂಟಿ ಮಾಡ್ತಾ ಇರ್ತಾರೆ, ತುಂಬಾ ಪ್ರಾಬ್ಲಮ್ಗಳು ಇರ್ತವೆ ಟ್ರಾಫಿಕ್ ಅಲ್ಲಿ. ಇವಾಗ ನಾನು ನಿಮ್ಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಿನ್ನೆ ಬರೀ ಒಂದು 100 ರೂಪಾಯಿ ಬಾಡಿಗೆ ನಾನು ಹೋಗ್ತಾ ಇದ್ದಿದ್ದು ಊಬರಲ್ಲೇ. 3 ಕಿಲೋಮೀಟರ್ 300 ಮೀಟರ್ ಅಷ್ಟೇ ಇದ್ದಿದ್ದು. ಅದಕ್ಕೆ ನಾನು ತಗಲಿದಂತ ಸಮಯ ಬಂದ್ಬಿಟ್ಟು ಮೇಡಮ್ 43 ನಿಮಿಷ. ಬರೀ 3 ಕಿಲೋಮೀಟರ್ 43 ನಿಮಿಷ ನಾನು ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಆಲ್ಮೋಸ್ಟ್ 1 ಅವರ್ ನಂದು ವೇಸ್ಟ್ ಆಯ್ತು. ಆ 1 ಅವರಲ್ಲಿ ನಾನು ದಿನಕ್ಕೆ 1 ಅವರಲ್ಲಿ ಮಿನಿಮಮ್ 300 ರೂಪಾಯಿ ನಾನು ದುಡಿಬೇಕು. ಆ 1 ಅವರಲ್ಲಿ ನಾನು ದುಡಿಯೋದು ಬರೀ 100 ರೂಪಾಯಿ. ನಡೆಯಲ್ಲ ಮೇಡಮ್.